ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಕ್ಕ, ಏನ್ ಬೇಕಿತ್ತಮ್ಮೋರೆ? ಅದು ಸುಮ್ನಕ್ಕ ಊಟ ತಗೊಂಡ್ ಹೋಗ್ಬೇಕಿತ್ತು. ಊಟ ನಾನೇ ತಂದ್ಕೊಡ್ತೀನಿ, ನೀವು ರೂಮ್ಗೆ ಹೋಗಿ. ಅಯ್ಯೋ ಪರವಾಗಿಲ್ಲ, ನಾನೇ ತಗೊಂಡ್ ಹೋಗ್ತೀನಿ, ಕೊಡಿ. ಅಯ್ಯಯ್ಯೋ ಬೇಡ ಅಮ್ಮೋರೆ, ದೊಡ್ಡಮ್ಮವ್ರಿಗೆ ಏನಾದ್ರು ಗೊತ್ತಾದ್ರೆ ತುಂಬಾ ಕಷ್ಟ ಆಗುತ್ತೆ. ನೀವು ಹೋಗಿ ಅಮ್ಮೋರೆ, ನಾನು ತಂದ್ಕೊಡ್ತೀನಿ. ನೀಲಾ, ಎಲ್ರಿಗೂ ಊಟ ಬಡ್ಸು. ಏನ್ ಮಾಡ್ತಿದ್ಯಾ ಇಲ್ಲಿ? ಅಕ್ಕಂಗೆ ಊಟ ತಗೊಂಡ್ ಹೋಗೋಣ ಅಂತ ಬಂದೆ. ಓಹ್, ಮನೆಯವ್ರದ್ದು ಯಾರ್ದು ಇನ್ನು ಊಟನೇ ಆಗಿಲ್ಲ. ನಿಮ್ ಅಕ್ಕಂಗ್ ಮೊದ್ಲು ಊಟ ಹೋಗ್ಬೇಕಾ? ಹಂಗಲ್ಲ ಅಕ್ಕ, ಅಕ್ಕ ಮಾತ್ರೆ ತಗೋಬೇಕಲ್ವಾ. ಅಚ್ಛಾ, ನಿಮ್ ಅಕ್ಕ ತಿಂದು ಬಿಟ್ಟಿದ್ದನ್ನ ನಾವ್ ತಿನ್ಬೇಕು. ಅಯ್ಯೋ, ನಾನ್ ಹಾಗೆ ಹೇಳಿಲ್ಲ. ಹಾಗೆ ಹೇಳಿಲ್ಲ, ಹೀಗ್ ಹೇಳಿಲ್ಲ, ಇನ್ ಯಾವ ಅರ್ಥದಲ್ಲಿ ಹೇಳ್ದೆ? ಅದು ಲುಕ್ ರಾಜಿ, ಅತ್ತೆ, ಸುಮಾದು ನಿಂದು ಊಟ ಆಯ್ತಾ? ಇಲ್ಲ ಅತ್ತೆ, ಯಾಕೆ? ಮೊದ್ಲು ಅಕ್ಕನಿಗೆ ತಗೊಂಡ್ ಹೋಗ್ತೀನಿ, ಅದಾದ್ಮೇಲೆ ನಾನು ತಿಂತೀನತ್ತೆ. ಅಕ್ಕ ತಂಗಿ ಇಬ್ರು ಸರಿಯಾಗಿದ್ದೀರಾ. ಫ್ಯಾಮಿಲಿ ಅಂತ ಬಂದ್ಬಿಟ್ರೆ ಆಯ್ತು. ಫಸ್ಟು ಫ್ಯಾಮಿಲಿನೇ, ಆಮೇಲೆ ತಾನು ಅಂತಾಳೆ. ನೀನು ಹಾಗೆ ಇದೆಯಲ್ಲಮ್ಮ. ನೀಲಾ, ಅಮ್ಮೋರೆ, ತಟ್ಟೆಗೆ ಬಡಿಸ್ಕೊಡು. ಸರಿ ಅಮ್ಮೋರೆ. ಹೋಗೋ, ತಗೋ. ಅತ್ತೆ, ನಿಮ್ ಊಟ? ಇವತ್ತು ನನಗೆ ಒಪ್ಪತ್ತು, ಒಂದೇ ಸರಿ ಊಟ. ನೀಲಾ, ಬಾಯ್ಲಿ. ಇವತ್ತೆಲ್ರಿಗೂ ಸಾಕು ಅಂದ್ರೂ ಸುಮ್ನಿರ್ಬೇಡ, ಬಡ್ಸು. ಒಂದ್ ಅಗಳು ಮಿಕ್ಕಬಾರ್ದು. ಸಾಧನ, ಯಾಕೆ ಈ ತರ ಹೇಳ್ತಾ ಇದೀಯಾ? ಸಾಕು. ಅಲ್ಲ, ಇಷ್ಟೊಂದು ತಿಂದ್ರೆ ಹೇಗ್ ಜೀರ್ಣ ಆಗುತ್ತೆ ಸಾಧನ? ಇವತ್ ನೀನ್ ಜೀರ್ಣ ಮಾಡ್ಕೊಳ್ಳೇಬೇಕು ಜಯ್. ಅವತ್ ಆ ಹುಡುಗಿ ಪೇಷನ್ಸ್ ಚೆಕ್ ಮಾಡಿದ್ವಿ, ಇವತ್ತು ಅವಳ ತಂಗಿ ಪೇಷನ್ಸ್ ಚೆಕ್ ಮಾಡೋಣ. ಊಟ ಖಾಲಿ ಆದ್ರೆ ಅವಳು ಉಪವಾಸ ಇರ್ತಾಳ, ಅವ್ರ ಅಕ್ಕಂಗ್ ಚಾಡಿ ಹೇಳ್ತಾಳ, ಅಥವಾ ರಗಳೆ ಮಾಡ್ಕೋತಾಳ, ಏನ್ ಮಾಡ್ತಾಳೆ ನೋಡ್ಬೇಕು. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ನೀನ್ ಚೆನ್ನಾಗಿ ತಿನ್ಬೇಕು. ಓಕೆ, ನೀ ಹೇಳಿದ್ಮೇಲೆ ಬಿಡಕ್ಕಾಗತ್ತಾ? ನೋಡು ಹೆಂಗ್ ಜಮಾಯಿಸ್ತೀರಂತ. ಅಯ್ಯೋ ದೇವ್ರೆ, ಊಟ ಖಾಲಿನಾ? ಅಯ್ಯೋ, ಫ್ರೂಟ್ಸ್ ಕೂಡ ಖಾಲಿ ಆಗಿದೆ.
ತಪ್ಪು ತಿಳ್ಕೊಂಡ್ರೆ? ನನಗೆ ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಾನು ಊಟ ಮಾಡಿಲ್ಲ ಅಂತ. ನಮ್ಗೇನಿದು ಹೊಸ್ತಾ? ಅಯ್ಯೋ, ಅಕ್ಕ ಮಾತ್ರೆ ನುಂಗ್ದೆ ಹಾಗೆ ಮಲಗಿದಳಲ್ಲ. ಹೆಚ್ಚಾಗೋವರೆಗೂ ಕಾಯೋಣ. ಊಟ ಮಾಡಿದ್ಯಾ ರಾಜು? ಅಕ್ಕ, ನಿನ್ ಮಾತ್ರೆ ನುಂಗಿಲ್ಲ, ಇರು ಮಾತ್ರೆ ಕೊಟ್ಟೆ. ಊಟ ಮಾಡಿದ್ಯಾ ಅಂದೆ. ಅಕ್ಕ, ಅದು ತಿಂದಲ್ಲ, ಹೊಟ್ಟೆ ತುಂಬ ಊಟ ಮಾಡಿದೆ. ನೀನ್ ಇಷ್ಟು ಬೇಗ ಊಟ ಮಾಡಲ್ಲ ಅಂತ ನನಗೆ ಗೊತ್ತು. ಹೀಗೋಗಿ ಹಾಗೆ ಬಂದೆ. ನಿನ್ನ ನಾನು ಹೆತ್ತಿಲ್ದೆ ಇರ್ಬೋದು ಕಣೆ, ಆದ್ರೆ ಎತ್ತಾಡ್ಸಿದ್ದೀನಿ. ನನ್ನ ತಂಗಿಗೆ ಊಟ ಮಾಡೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಅಂತ ನನಗೆ ಗೊತ್ತಿರಲ್ವಾ? ಅಕ್ಕ, ಅದು ಅಡಿಕೆ ಎಲ್ಲ ಖಾಲಿ ಆಗಿತ್ತು. ನೀಲಕ್ಕಂಗೆ ರಾಜಿ ಬರೋ ವಿಷಯ ಗೊತ್ತಿದೆಯಲ್ಲ, ಮತ್ತೆ ಊಟ ಖಾಲಿ ಆಯ್ತು. ಹೋ, ಇದು ಸಾಧನಕ್ಕನ ಕೆಲಸನೇ ಇರಬೇಕು. ಅನ್ನ ಇಲ್ಲಿ ನಾನು ಯಾವ ಪಾತ್ರೆನೂ ಒಳಗಡೆ ತಗೊಂಡೇ ಹೋಗ್ಲಿಲ್ವಲ್ಲ. ನಾನ್ ಊಟ ಮಾಡಬಾರ್ದು ಅಂತ ಅನ್ನನೆಲ್ಲ ಕಸದ ಡಬ್ಬಿಗೆ ಹಾಕಿದಿರಲ್ಲ. ರಾಜಿ, ಅದೇನಾಗಿದೆ ಗೊತ್ತಾ, ನೀನ್ ನನಗ್ ಊಟ ತರ್ತಾ ಇಬ್ರಿಗಾಗಷ್ಟು ಊಟ ತಗೊಂಡ್ ಬಂದ್ಯಲ್ಲ, ಅದಕ್ಕೆ ಇಲ್ಲೇ ತಿಂದಿರ್ತೀಯ ಅನ್ಕೊಂಡಿರ್ತಾರೆ. ಇಲ್ಲ ಅಂದ್ರೆ ಈ ಮನೇಲಿ ಯಾವತ್ತೂ ಊಟ ಖಾಲಿ ಆಗಲ್ಲ ಕಣೆ. ಪರವಾಗಿಲ್ಲ ಬಿಡಕ್ಕ, ಇದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತಿದ್ಯಾ? ಇವತ್ ನಿನ್ ಜೊತೆ ಇರೋ ಖುಷಿಗೆ ನನ್ಗೆ ಹಸಿವೆ ಆಗ್ತಿಲ್ಲ ನೋಡು. ಸಾಕು ಸಾಕು. ಅಡ್ಗೆ ಮನೇಲಿ ಮೊಟ್ಟೆ ಮತ್ತೆ ಬ್ರೆಡ್ ಇದೆ, ಆಮ್ಲೆಟ್ ಮಾಡ್ಕೊಂಡು ತಿನ್ನೋಗು. ಅಕ್ಕ, ಪರವಾಗಿಲ್ಲ ಬಿಡಕ್ಕ. ಈಗ ನೀನ್ ಹೋಗ್ತೀಯ, ನಾನು ಹೋಗ್ಲಾ? ಸರಿ ಸರಿ, ನಾನೇ ಹೋಗ್ತೀನಿ. ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಏನು ಕಡಿಮೆ ಇಲ್ಲ ನೀನು. ಎಲ್ಲ ಕ್ಲೀನ್ ಮಾಡ್ಬಿಟ್ಟಿದಾರಲ್ಲ. ಬ್ರೆಡ್ಡಲ್ಲಿ ಇಟ್ಟಿರ್ತಾರೆ.
ನಮ್ಮ ಮನೇಲಿ ಲೈಟ್ಸ್ ಆಫ್ ಆದ್ಮೇಲೆ ತಿನ್ನೋ ಅಭ್ಯಾಸ ಯಾರಿಗೂ ಇಲ್ಲ. ಅದು ಊಟ ಖಾಲಿ ಆಗಿತ್ತು ಅಂತ. ಓ, ಖಾಲಿ ಆಗಿತ್ತಾ? ಅದಕ್ಕೆ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಈ ಹೊತ್ತಲ್ಲಿ ನಿನ್ನ ಸ್ಟೇಟಸ್ಗೆ. ತಿನ್ನೋದ್ರಲ್ಲಿ ಸ್ಟೇಟಸ್ ಏನಿದೆ? ಪಾಯಿಂಟ್. ನೆನ್ನೆ ದಿನ ಬಿಸಿ ಮಾಡ್ಕೊಂಡು ತಿನ್ನೋ ನಿಮಗೆ ಸ್ಟೇಟಸ್ ಬಗ್ಗೆ ಏನ್ ಗೊತ್ತಿರುತ್ತೆ? ಬೈ ದ ವೇ, ಪಿಜ್ಜಾ, ಬರ್ಗರ್, ಬುರಿಟೋ, ಟಾಕೋ, ಪಾಸ್ತಾ ಇದನ್ನೆಲ್ಲ ತಿಂದಿದ್ಯಾ ನೀನು? ಹೌ ಸಿಲಿ. ರೆಸ್ಟೋರೆಂಟ್ಸ್ ಅಲ್ಲಿ ಇದಕ್ಕೆಲ್ಲ ಮಿನಿಮಮ್ $1000 ಇರುತ್ತೆ. ಐ ಮೀನ್ $1000 ಇರುತ್ತೆ. ನಿಮ್ ಯೋಗ್ಯತೆಗೆ ಪಾಪ ತಿನ್ನೋದಿರ್ಲಿ, ಅದನ್ನ ನೋಡೋದಕ್ಕಾದ್ರೂ ಆಗುತ್ತಾ? ಸರಿ ಸರಿ, ಕುತ್ಕೋ, ತಿನ್ನು. ಏನು ಸಿಗದೆ ಇದ್ದಾಗ ಏನ್ ಸಿಗುತ್ತೋ ಅದನ್ನೆಲ್ಲ ಬಾಚ್ಕೋಬೇಕಾಗತ್ತೆ. ತಿನ್ನು ತಿನ್ನು. ನೀಲಾ, ಮೋಸ್ಟ್ಲಿ ಬಟರ್ ಬೇಕು ಅನ್ಸುತ್ತೆ, ಅದಕ್ಕೆ ಕಾಯ್ತಿರ್ಬೇಕು. ಹಾಕು.